ಓಕೆ, ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದ್ರೆ ಮಿಥುನ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿರುತ್ತೆ? ಅವರ ಆರೋಗ್ಯ, ಮತ್ತೆ ಹಣಕಾಸು, ಹಾಗೆ ರಿಲೇಶನ್ಶಿಪ್. ಮೇ ತಿಂಗಳಲ್ಲಿ ಎಸ್, ಅವರ ಆರೋಗ್ಯ, ಆರೋಗ್ಯ, ಮಿಥುನ ರಾಶಿಯವರ ಆರೋಗ್ಯ, ಹಣಕಾಸು, ಮಿಥುನ ರಾಶಿಯವರ ಕುಟುಂಬ ಜೀವನ. ಎಸ್. ಆರೋಗ್ಯದ ವಿಚಾರದಲ್ಲಿ ಪಾಸಿಟಿವ್ ಆದಂತಹ ರಿಸಲ್ಟ್, ಯಾವುದೇ ಮೇಜರ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಹಾಗೇನೆ ಹಣಕಾಸಿನ ಕಾಡಿದು ಹೆಚ್ಚಾಗಿ ಅಂತ ಹೇಳ್ಬೋದು. ಸೊ ನಿಮ್ಮ ಆರೋಗ್ಯ ನಿಮ್ಮ ದುಡಿಮೆಯ ಕಡೆಗೆ ಹೆಚ್ಚು ಗಮನವನ್ನ ಕೊಡಿಸುತ್ತೆ. ಸೊ ಅದರಿಂದ ಪಾಸಿಟಿವ್ ಆದಂತಹ ರಿಸಲ್ಟ್ ಕೂಡ ಕೊಡೋದು. ಕೆಲವು ಸರಿ ಏನಾಗುತ್ತೆ ಗೊತ್ತಾ, ನಾವು ದುಡ್ಡು ನೋಡ್ತಾ ಇರ್ತೀವಿ, ದುಡ್ಡು ದುಡಿಯೋಕೆ ಹೋಗಿ ಆರೋಗ್ಯ ಹಾಳು ಮಾಡ್ಕೋತೀವಿ. ಇಲ್ಲಿ ಹಾಗಲ್ಲ, ನಮ್ಮ ಆರೋಗ್ಯ ಸದಾ ಸಹಾಯದಿಂದ ನೀವು ದುಡ್ಡನ್ನ ದುಡಿಕೊಳ್ಳೋದಕ್ಕೆ, ಹಣವನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಎರಡನೇ ಕಾರ್ಡ್ ಬಂದು ಹಣಕಾಸಿನ ವಿಚಾರದಲ್ಲಿ ಕೂಡ ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡ್ ಇದು ಅಂತ ಹೇಳ್ಬೋದು. ಸೊ ನೀವು ಅಂದುಕೊಂಡಂತಹ ಹಣ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಡೆಫಿನೆಟ್ ಆಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಅದರಲ್ಲೂ ನೀವೇನಾದ್ರೂ ಫೈನಾನ್ಸ್ನ ಇನ್ವೆಸ್ಟ್ ಮಾಡುವಂಥದ್ದು, ಹಣವನ್ನ ಹಾಕಿ ತೆಗೆಯುವಂತಹ ಕೆಲಸವನ್ನ ಮಾಡ್ತಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಕಾರ್ಡ್ ಬಂದು ರಿಲೇಶನ್ಶಿಪ್ ಕಾರ್ಡ್. ನೀವು ರಿಲೇಶನ್ಶಿಪ್ ಎಲ್ಲದರಿಂದ ಹೊರಗಡೆ ಬಂದ್ಬಿಡ್ಬೇಕು, ನಂಗೆ ಇದು ಯಾವುದೋ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಈಗ ಇದ್ದೀರಿ. ಹಾಗೇನೆ ಆ ಮನಸ್ಥಿತಿಯನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಕೆರಿಯರ್ ಕಡೆಗೆ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ ಈ ಟೈಮಲ್ಲಿ ಅಂತ ಹೇಳ್ಬೋದು ಈ ಮಿಥುನ ರಾಶಿಯವರಿಗೆ. ಹಾಗಾಗಿ ನೀವು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ನೀವಿದ್ರೆ ಸೊ ಅವ್ರ ಕಡೆಗೂ ಸ್ವಲ್ಪ ಗಮನವನ್ನ ಕೊಡಿ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಸಂಬಂಧ ಉಳಿಬೇಕು ಅಂತ ಅಂದ್ರೆ ಇಬ್ರು ಮಾತಾಡ್ತಾ ಇದ್ರೆ ಆ ಸಂಬಂಧ ಉಳಿಯುತ್ತೆ. ಕೆಲವ್ರಿಗೆ ಅನ್ಸ್ಬೋದು ನಾವು 15 ದಿನ 1 ತಿಂಗಳು ಮಾತಾಡ್ತಿದ್ರು ನಾವು ಹಿಂಗೆ ಇರ್ತೀವಿ. ಅದು ಯಾವಾಗ ಅಂದ್ರೆ ತುಂಬಾ ಮೆಚ್ಯೂರ್ಡ್ ಲೆವೆಲ್ ಅಲ್ಲಿ ಅವರ ಸಂಬಂಧ ಇದ್ದಾಗ. ಇನ್ನು ಮೆಚ್ಯೂರಿಟಿಗೆ ಬರದೇ ಇರೋ ಸಂಬಂಧಗಳೇನಾಗುತ್ತೆ, ಅದಕ್ಕೆ ಸ್ವಲ್ಪ ಕಮ್ಯುನಿಕೇಶನ್ ಹೆಚ್ಚಾಗಿ ಬೇಕಾಗುತ್ತೆ. ಸೊ ಆ ಕಮ್ಯುನಿಕೇಶನ್ ಆಗ್ತಾ ಇದ್ರೆ ನಿಮ್ಮಲ್ಲಿ ಒಂದು ಲವ್ ಅಫೆಕ್ಷನ್ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಅದರ್ವೈಸ್ ನಿಮ್ಮ ಕೆರಿಯರ್ ಕಡೆ ನಿಮ್ಮ ಫೋಕಸ್ ಜಾಸ್ತಿ ಆಗೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಓಕೆ. ಇನ್ನು ಕರಿಯರ್ ಗ್ರೋತ್ಗೆ ನೀವು ಆಪರ್ಚುನಿಟಿ ಬಗ್ಗೆ ಹೇಳಿದ್ರಿ, ಜಾಬ್ ಆಪರ್ಚುನಿಟೀಸ್ ಬೇಕು ಅಂದ್ರೆ ಯಾವ ಕ್ರಿಸ್ಟಲ್ ನ ಹಾಕೋಬೇಕು ಅಂತ. ಇನ್ನು ಕರಿಯರ್ ಗ್ರೋತ್ ಅಂತ ಬಂದಾಗ ಅದಕ್ಕೂ ಪರ್ಟಿಕ್ಯುಲರ್ ಆಗಿ ಕೆರಿಯರ್ ಗ್ರೋತ್ಗೆ ನೋಡಿ, ಈಗ ಗೌರ್ಮೆಂಟ್ ಜಾಬ್ನವರು ಅಂತ ಬಂದಾಗ ಸನ್ಸ್ಟೋನ್ ಹಾಕೋದು ತುಂಬಾ ಒಳ್ಳೇದು. ರಿಯಲ್ ಎಸ್ಟೇಟ್ ನವರಿಗೆ ಏನಾದ್ರು ಗ್ರೋತ್ ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಹೇಳ್ತೀವಿ, ಏನು ನಮ್ಮ ರೆಡ್ ಜಾಸ್ಪರ್ ಅನ್ನುವಂತಹ ಒಂದು ಕ್ರಿಸ್ಟಲ್ ನ ಹೇಳ್ತೀವಿ. ಹೀಗೆ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆ ಒಂದು ಕ್ರಿಸ್ಟಲ್ಗಳನ್ನ ಸಜೆಸ್ಟ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಕ್ರಿಸ್ಟಲ್ಗಳು ನಮ್ಮನ್ನ ಅಟ್ರಾಕ್ಟ್ ಮಾಡ್ತವೆ. ಎಷ್ಟೋ ಸರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ರಿಸ್ಟಲ್, ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂತಿರ್ತೀವಿ. ಅದು ಒಂಥರ, ಅದು ಎನರ್ಜಿ ಎಕ್ಸ್ಚೇಂಜ್, ಎನರ್ಜಿನ ಸಕ್ ಮಾಡುತ್ತೆ, ನಿಮ್ಮ ಎನರ್ಜಿನ ಅಟ್ರಾಕ್ಟ್ ಮಾಡಿರುತ್ತೆ ಅದು. ಹಂಗಾಗಿ ನಿಮ್ಗೆ ಅದಿಷ್ಟ ಆಗಿರುತ್ತೆ ಅಂತ. ಅದನ್ನ ಬಿಟ್ಟು ನೀವು ಎಲ್ಲೋ ಆನ್ಲೈನಲ್ಲಿ ನೋಡ್ತೀರಿ, ಏನೋ ನೋಡೋಣ ಇದನ್ನ ತರ್ಸೋಣ, ನಿಮಗೆ ಏನು ಪಿಕ್ಚರೇ ಸಿಕ್ಕಿರಲ್ಲ ಅದು ಹೆಂಗಿದೆ ಅಂತ, ಆದ್ರೆ ಇಷ್ಟಪಟ್ಟು ತರಿಸಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಅಟ್ರಾಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಅಟ್ರಾಕ್ಟ್ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೆಚ್ಚು ಹೆಚ್ಚು ಸುಧಾರಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಓಕೆ.